2016-17 ನಾನೊಂದು ಜ್ಯುವೆಲರಿ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ಆ ಕಂಪ್ನಿ ನೇಮ್ ಬಂದು ಗೀತಾಂಜಲಿ ಜೆಮ್ಸ್ ಅಂತ. ನಾನು ಅವಾಗ ಹೊಸದಾಗಿ ಫಂಡಮೆಂಟಲ್ ಅನಾಲಿಸಿಸ್ ನ ಕಲಿತಾ ಇದ್ದೆ. ಆ ಟೈಮಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಮೇನ್ ಆಗಿ ಪಿ ರೇಷಿಯೋ ಬರ್ತಾ ಇತ್ತು. ಈ ಪಿ ರೇಷಿಯೋ ಏನಂದ್ರೆ ಯಾವ ಕಂಪ್ನಿದು ಪಿ ಕಮ್ಮಿ ಇದೆ ಆ ಕಂಪ್ನಿ ಚೀಪ್ ಅಂತ, ಯಾವ ಕಂಪ್ನಿದು ಪಿ ಜಾಸ್ತಿ ಇದೆ ಆ ಕಂಪ್ನಿ ಕಾಸ್ಟ್ಲಿ ಅಂತ. ಈ ತರ ಅರ್ಥ ಮಾಡ್ಕೊಂಡು ನಾನೇನ್ ಮಾಡಿದೆ, ಈ ಗೀತಾಂಜಲಿ ಜೆಮ್ಸ್ ನ ಬೈ ಮಾಡಿದೆ. ಯಾಕಂದ್ರೆ ಆ ಟೈಮಲ್ಲಿ ಗೀತಾಂಜಲಿ ಜೆಮ್ಸ್ 4-5 ಬಿತ್ತು ಪಿ. ಅದೇ ಟೈಮಲ್ಲಿ ಇವ್ರ ಕಾಂಪಿಟೇಟರ್ ಆಗಿರೋ ಟೈಟಾನ್ ಪಿ 60-70 ಇತ್ತು. ನನಗೇನು ಅನ್ನಿಸ್ತು, ಟೈಟಾನ್ ಎಷ್ಟು ಕಾಸ್ಟ್ಲಿ ಆಗಿದೆ, ಗೀತಾಂಜಲಿ ಜೆಮ್ಸ್ ಎಷ್ಟು ಕಡಿಮೆ ಇದೆ, ಚೀಪ್ ಆಗಿದೆ, ನಾನು ಇದನ್ನ ಬೈ ಮಾಡಿದ್ರೆ ನಾನು ಒಳ್ಳೆ ದುಡ್ಡು ಮಾಡ್ಬೋದು ಟೈಟನ್ ಬೈ ಮಾಡೋದಕ್ಕಿಂತ ಅಂತೇಳಿ ಗೀತಾಂಜಲಿ ಜೆಮ್ಸ್ ನ ಬೈ ಮಾಡಿದೆ. ನಾನು ಬೈ ಮಾಡಾದ್ಮೇಲೆ 6 ತಿಂಗಳಿಂದ 1 ವರ್ಷ ಈ ಕಂಪ್ನಿ ಮೂನೇ ಆಗ್ಲಿಲ್ಲ, ಅಲ್ಲೇ ಕೊಳಿತಾ ಬಿದ್ದಿತ್ತು. ಅವಾಗ ನನಗೆ ಅರಿವಾಗಿ ನಾನು ಮತ್ತೆ ಈ ಕಂಪ್ನಿ ಬಗ್ಗೆ ಡೀಪ್ ಆಗಿ ಹೋಗಿ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ ಈ ಕಂಪ್ನಿ ಏನ್ ಪ್ರಾಫಿಟ್ ತೋರಿಸ್ತಿದೆಯಲ್ಲ ಅದು ಯಾವುದು ನಿಜಾನೇ ಅಲ್ಲ ಅಂತ. ಅದರಿಂದ ಈ ಕಂಪ್ನಿ ಅವತ್ತಿನ ದಿವಸ ಅಷ್ಟು ಚೀಪ್ ಆಗಿ ಟ್ರೇಡ್ ಆಗ್ತಾ ಇತ್ತು ಕಂಪೇರ್ಡ್ ಟು ಟೈಟಾನ್. ಅವತ್ತೇ ನಾನು ನನ್ನ ಎಲ್ಲಾ ಶೇರ್ ನ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಟ್ಟೆ. ನೆಕ್ಸ್ಟ್ 3-4 ತಿಂಗಳಲ್ಲೇ ನಮ್ಮ ಇಂಡಿಯಾದ ಅತಿ ದೊಡ್ಡ ಸ್ಕ್ಯಾಮ್ ಹೊರಗೆ ಬರುತ್ತೆ, ಅದೇ ನೀರವ್ ಮೋದಿ ಸ್ಕ್ಯಾಮ್. ಈ ನೀರವ್ ಮೋದಿ ಸ್ಕ್ಯಾಮ್ ಅಲ್ಲಿ ಇನ್ನೊಬ್ಬ ಕೂಡ ಸಿಗಾಕೊಂಡಿರ್ತಾನೆ, ಮೆಹುಲ್ ಚೋಕ್ಸಿ ಅಂತ. ಈ ವ್ಯಕ್ತಿಯ ಬ್ರ್ಯಾಂಡ್ ಇದು ಗೀತಾಂಜಲಿ ಜೆಮ್ಸ್. Even as we break down the modus operandi of Nirav Modi and Mehul Choksi dealing largely in fake diamonds and duping hundreds of customers. 3 associates of absconding Nirav Modi and Mehul Choksi were also summoned by the Enforcement Directorate. पंजाब नेशनल बैंक ने 11,500 करोड़ के घोटाले में मुख्य आरोपी नीरव मोदी के खिलाफ FIR दर्ज कर ली गई है. ಇವರಿಬ್ರು ಸೇರ್ಕೊಂಡು ಈ ಕಂಪ್ನಿನ ಸ್ಕ್ಯಾಮ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಿರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಕೆಲವೇ ವಾರಗಳಲ್ಲಿ ಈ ಕಂಪ್ನಿ ಝೀರೋ ಆಗೋಗ್ಬಿಡುತ್ತೆ. ಈ ಇನ್ಸಿಡೆಂಟ್ ನನ್ನ ಎಷ್ಟು ಹುಷಾರ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ನಾನು ಯಾವ ಕಂಪ್ನಿನೂ ಕೂಡ ಪಿ ಚೀಪ್ ಆಗಿದೆ, ಪಿ ಜಾಸ್ತಿ ಇದೆ ಅಂತ ಎಂಟ್ರಿ ಆಗ್ತಿರ್ಲಿಲ್ಲ. ಯಾಕೆ ಪಿ ಕಮ್ಮಿ ಇದೆ, ಯಾಕೆ ಪಿ ಜಾಸ್ತಿ ಇದೆ ಅಂತ ತಿಳ್ಕೊಂಡೇನೆ ಎಂಟ್ರಿ ಆಗ್ತಿದ್ದೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನ ಮಾಡೋ ಮಿಸ್ಟೇಕ್ ನ ನಾನು ಅವಾಯ್ಡ್ ಮಾಡ್ತಾ ಬಂದೆ. ಹಾಗಿದ್ರೆ ಯೋಚನೆ ಮಾಡಿ, ಯಾಕೆ ಒಂದೊಂದು ಕಂಪ್ನಿಗಳ ಪಿ ಜಾಸ್ತಿ ಇರುತ್ತೆ, ಒಂದೊಂದು ಕಂಪ್ನಿಗಳ ಪಿ ಕಮ್ಮಿ ಇರುತ್ತೆ. ಇಬ್ರು ಕೂಡ ಸೇಮ್ ಇಂಡಸ್ಟ್ರಿ ಇದ್ರು ಕೂಡ ಈಗ ಟೈಟಾನ್ದು ಪಿ ಬಂದ್ಬಿಟ್ಟು 60-70 ಇದ್ರೆ ಅದೇ ಕಲ್ಯಾಣ್ ಜ್ಯುವೆಲರ್ಸ್ 37-38 ಇದೆ. ಹಾಗಿದ್ರೆ ಕಲ್ಯಾಣ್ ಜ್ಯುವೆಲರ್ಸ್ ಟೈಟಾನಿಕ್ ಕಂಪೇರ್ ಮಾಡಿದ್ರೆ ಫ್ರಾಡ್ ಕಂಪ್ನಿನ, ಮತ್ತೆ ಯಾಕೆ ಈ ಕಲ್ಯಾಣ್ ಜ್ಯುವೆಲರ್ಸ್ ಪಿ ಇಷ್ಟೊಂದು ಕಡಿಮೆ ಇದೆ? ಈ ವಿಡಿಯೋದಲ್ಲಿ ನಾವು ಯಾಕೆ ಒಂದೊಂದು ಕಂಪ್ನಿದು ಪಿ ಜಾಸ್ತಿ ಇರುತ್ತೆ, ಒಂದೊಂದು ಕಂಪ್ನಿದು ಪಿ ಕಮ್ಮಿ ಇರುತ್ತೆ, ಜಸ್ಟ್ ಕಂಪ್ನಿಗಳಲ್ದಲ್ಲ ಮನುಷ್ಯರ ವ್ಯಾಲ್ಯೂನು ಹೆಚ್ಚು ಕಡಿಮೆ ಇರುತ್ತೆ. ಒಬ್ಬೊಬ್ಬಂಗೆ ಜನ ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ, ಒಬ್ಬೊಬ್ಬಂಗೆ ಕಮ್ಮಿ ವ್ಯಾಲ್ಯೂ ಮಾಡ್ತಾರೆ. ಇಬ್ರು ಸೇಮ್ ದುಡಿತಿದ್ರು ಕೂಡ ಇಬ್ಬರಿಗೂ ಸಿಗೋ ರೆಸ್ಪೆಕ್ಟ್ ಬೇರೆ ಇರುತ್ತೆ. ಯಾಕೆ ಈ ತರ ಎಲ್ಲ ಆಗುತ್ತೆ, ಇದ್ರೊಳಗಿರೋ ಮರ್ಮ ಏನಿದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಮಾರ್ಕೆಟ್ ಅಂದ್ರೇನೆ ವಾಲಟಿಲಿಟಿ. ನೀವು ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ಬೇಕಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ವೇಟ್ ಮಾಡಲೇಬೇಕು. ಆದ್ರೆ ಕೆಲವೊಬ್ಬರಿಗೆ ಶಾರ್ಟ್ ಟರ್ಮ್ ನೀಡ್ ಇರುತ್ತೆ, ಮತ್ತೆ ಎಷ್ಟೋ ಜನಕ್ಕೆ ಈ ವಾಲಟಿಲಿಟಿ ಇಷ್ಟ ಆಗಲ್ಲ. ಅಂತವರು ಈ ಬಾಂಡ್ ಇನ್ವೆಸ್ಟ್ಮೆಂಟ್ ಕಡೆ ಹೋಗ್ಬೋದು. ಬಾಂಡ್ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೀವು ಕಂಪ್ನಿಗೆ ಲೋನ್ ಕೊಡ್ತಿದ್ದೀರಾ ಅಂತ. ಕಂಪ್ನಿ ಏನ್ ಮಾಡುತ್ತೆ, ನಿಮಗೆ ಫಿಕ್ಸ್ಡ್ ರಿಟರ್ನ್ ಕೊಡ್ತಾ ಹೋಗುತ್ತೆ. ಮಂತ್ಲಿ ಒಂದ್ಸಲ, ಕ್ವಾರ್ಟರ್ಲಿ ಒಂದ್ಸಲ. ಎರಡನೇದು, ಈ ಎಂಟೈರ್ ರಿಟರ್ನ್ ನೀವು ಮೆಚುರಿಟಿನಲ್ಲೇ ವಿಡ್ರಾ ಮಾಡ್ಬೋದು. ನಿಮ್ಗೆ ಇಲ್ಲಿ 9-12% ವರೆಗೂ ರಿಟರ್ನ್ ಸಿಗುತ್ತೆ. ಮತ್ತೆ ಈ ರಿಟರ್ನ್ ಸ್ಟಾರ್ಟಿಂಗ್ ಅಲ್ಲೇನೆ ಫಿಕ್ಸ್ ಆಗಿರುತ್ತೆ. ಪ್ಲಾಟ್ಫಾರ್ಮ್ ಲೈಕ್ ವಿಂಟ್ ಈ ವೇನಲ್ಲಿ ನಾರ್ಮಲ್ ಇನ್ವೆಸ್ಟರ್ಸ್ಗೂ ಹೆಲ್ಪ್ ಆಗೋ ರೀತಿ ಮಾಡಿದೆ. ವಿಂಟ್ ಬಂದು ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್. ಇವು ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಅವಶ್ಯಕತೆ ಇದ್ದಾಗ ಈ ಬಾಂಡ್ ನ ಸೆಲ್ ಮಾಡಬಹುದು. ಇವರು BBB ಮತ್ತೆ ಎ ಬಾಂಡ್ಗಳು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಇವರು ಎವ್ರಿ ಕ್ವಾರ್ಟರ್ಲಿ ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ. ಜೊತೆಗೆ ಖುದ್ದು ಇವ್ರದೇ 2% ದುಡ್ಡನ್ನ ಪ್ರತಿ ಬಾಂಡ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಇದರ ಅರ್ಥ ಏನಂದ್ರೆ ನಮ್ ಜೊತೆಗೆ ಅವರು ಕೂಡ ರಿಸ್ಕ್ ತಗೊಳ್ತಾ ಇದ್ದಾರೆ ಅಂತ. ಸೊ ನೀವೇನಾದ್ರೂ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ನಾನು ಒಂದು ಟೈಮಲ್ಲಿ ಈ ಪಿ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದರೆ ಪಿ ಏನೇನು ಹೇಳ್ತಾಳೆ, ಪಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕಂಪ್ನಿ ವರ್ಷಕ್ಕೆ ಏನು ಲಾಭ ಮಾಡುತ್ತಲ್ಲ, ಏನು ಲಾಭ ಮಾಡುತ್ತೆ ಅದಕ್ಕೆ ಎಷ್ಟು ಪಟ್ಟು ನೀವು ಕೊಡ್ತಾ ಇದ್ದೀರಾ ಅನ್ನೋದೇ ಪಿ. ಎಕ್ಸಾಂಪಲ್ಗೆ XYZ ಅನ್ನೋ ಒಂದು ಕಂಪನಿ ವರ್ಷಕ್ಕೆ 1 ಲಕ್ಷ ಲಾಭ ಮಾಡ್ತಾ ಇದೆ. ನಾನು ಅದಕ್ಕೆ 10 ಪಟ್ಟು ಜಾಸ್ತಿ ಕೊಡ್ತಾ ಇದ್ದೀನಿ ಅಂದ್ರೆ ಈ ಕಂಪ್ನಿಯ ವ್ಯಾಲ್ಯೂ ಆಗುತ್ತೆ 10 ಲಕ್ಷ ರೂಪಾಯಿ. ಇವಾಗ ಈ ಕಂಪ್ನಿಯ ಪಿ ಬಂದ್ಬಿಟ್ಟು 10, ನಾನೇನಾದ್ರೂ 30 ಪಟ್ಟು ಜಾಸ್ತಿ ಕೊಡ್ತಾ ಇದ್ದೀನಿ ಅಂದ್ರೆ ಈ ಕಂಪ್ನಿಯ ಪಿ ಆಗುತ್ತೆ 30. ಇದೇ ರೀತಿ ನಾನು ಅನ್ಕೊಂಡಿದ್ದೆ. ಅವಾಗ ನಾನು ಏನ್ ಮಾಡ್ತಾ ಇದ್ದೆ, ರೋಡ್ ಅಲ್ಲಿ ನನ್ಗೆ ಯಾವ್ದಾನ ಅಂಗಡಿ ಕಂಡ್ರೆ, ಯಾವ್ದಾನ ಕಂಪ್ನಿ ಕಂಡ್ರೆ ನಾನೇ ಅನಲೈಸ್ ಮಾಡ್ತಾ ಇದ್ದೆ, ಮೇ ಬಿ ಈ ಕಂಪ್ನಿ ವರ್ತ್ ಇಷ್ಟಿರುತ್ತೆ, ಈ ಕಂಪ್ನಿ ಒಂದಿಷ್ಟಿರುತ್ತೆ ಅಂತ. ಯಾಕಂದ್ರೆ ಯಾವ್ದೋ ಒಂದು ಶಾಪ್ ಇದೆ, ಚಪ್ಪಲಿ ಅಂಗಡಿ ಇದೆ, ಏನೋ ಒಂದಿದೆ ಅಂದ್ರೆ ಇವ್ರು ತಿಂಗಳ ಎಷ್ಟು ಲಾಭ ಮಾಡ್ಬೋದು, ತಿಂಗಳ 1-2 ಲಕ್ಷ ಲಾಭ ಮಾಡ್ಬೋದಾ, ವರ್ಷಕ್ಕೆ ತಗೊಂಡ್ರೆ 24 ಲಕ್ಷನ, 24 ಲಕ್ಷ ಲಾಭ ಮಾಡ್ತಾರೆ. ಈ ಕಂಪ್ನಿಗೆ ಒಂದು 20 ಪಿ ಕೊಟ್ರೆ ಈ ಅಂಗಡಿಯ ವ್ಯಾಲ್ಯೂಯೇಷನ್ 4,80,00,000 ಅಂತ ಥಿಂಕ್ ಮಾಡ್ತಿದ್ದೆ. ಅದೇ ರೀತಿ ಪಾನಿಪುರಿ ಗಾಡಿ, ಎಗ್ ರೈಸ್ ಅಂಗಡಿ ಪ್ರತಿಯೊಂದಕ್ಕೂ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೆ. ಯಾಕಂದ್ರೆ ನೀವು ಇನಿಷಿಯಲಿ ಪಿ ಕಲ್ತಾಗ ನೀವು ಕೂಡ ಇದೇ ಮಾಡ್ತೀರಾ. ಪಿ ಅಂದ್ರೆ ಏನು, ಪ್ರೈಸ್ ಟು
ಅರ್ನಿಂಗ್, ಅದು ಏನು ಅರ್ನಿಂಗ್ ಮಾಡ್ತಾರೆ ಅದಕ್ಕೆ ಎಷ್ಟು ಪ್ರೈಸ್ ಸಿಗ್ತಾ ಇದೆ, ಇದೇ ಪಿ ಅಂತ ನಾವು ಅನ್ಕೊಂಡಿರ್ತೇವೆ. ಯಾಕಂದ್ರೆ ಮಾರ್ಕೆಟಲ್ಲಿ ಯಾವುದೋ ಒಂದು ಕಂಪ್ನಿ 20 ಪಿ ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಹೊರಗಡೆ ಇರೋ ಕಂಪ್ನಿಗಳು 20 ಪಿ ನೇ ಇರುತ್ತೆ, ಇದ್ರದ್ದು ವ್ಯಾಲ್ಯೂ 20 ಪಟ್ಟೆ ಕೊಟ್ಟು ತಾಣಬೇಕಾಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಇದು ಕಂಪ್ಲೀಟ್ಲಿ ಬ್ಲಂಡರ್. ಯಾಕಂದ್ರೆ ಯಾವುದೇ ಒಂದು ಕಂಪ್ನಿಯ ಪಿ ಡಿಸೈಡ್ ಆಗೋದು ಈ ಕಂಪ್ನಿ ಎಷ್ಟು ದುಡಿತಾ ಇದೆ ಅಂತಲ್ಲ, ಆ ಕಂಪ್ನಿ ಏನ್ ಲಾಭ ಮಾಡ್ತಿದೆಯಲ್ಲ ಅದ್ರ ಕ್ವಾಲಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ. ಆ ಕಂಪ್ನಿ ಲಾಭ ಮಾಡ್ತಿರೋ ಕ್ವಾಲಿಟಿ ಜಾಸ್ತಿ ಇದ್ರೆ ಈ ಕಂಪ್ನಿಗೆ ಜಾಸ್ತಿ ವ್ಯಾಲ್ಯೂಯೇಷನ್ ಸಿಗುತ್ತೆ, ಅಂದ್ರೆ ಜಾಸ್ತಿ ಪಿ ಸಿಗುತ್ತೆ. ಕ್ವಾಲಿಟಿ ಕಮ್ಮಿ ಇದ್ರೆ ಈ ಕಂಪ್ನಿಗೆ ಜಾಸ್ತಿ ವ್ಯಾಲ್ಯೂಯೇಷನ್ ಸಿಗಲ್ಲ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮೂರಲ್ಲೇ ಯಾರೋ ಒಬ್ಬ ಹುಡುಗ ಟಾಟಾ ಎಸಿ ತಗೊಂಡಿದ್ದಾನೆ. ಟಾಟಾ ಎಸಿ ಕಾಸ್ಟ್ ಬಂದ್ಬಿಟ್ಟು ಒಂದು 3 ಲಕ್ಷ ರೂಪಾಯಿ ಇದೆ. ಅವನೇನ್ ಮಾಡ್ತಾನೆ, ಲೋನ್ ಹಾಕ್ಸಿ ಟಾಟಾ ಎಸಿ ತಗೊಂಡಿದ್ದಾನೆ. ತಿಂಗಳ ಎಲ್ಲ ಕಷ್ಟಪಟ್ಟು ದುಡಿತಾನೆ, ದುಡ್ದು ಎಲ್ಲಾ ಖರ್ಚು ತೆಗೆದು EMI ಎಲ್ಲ ಖರ್ಚು ತೆಗೆದು ತಿಂಗಳ ಒಂದು 30,000 ಉಳಿಸ್ತಾನೆ, ಸರಿನಾ? ಅದೇ ಟೈಮಲ್ಲಿ ಇನ್ನೊಬ್ಬ ನಿಮ್ಮೂರಲ್ಲೇ ಇರೋ ವ್ಯಕ್ತಿ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂತಾರೆ. ಅವನದು ಸಂಬಳ 18,000 ಇರುತ್ತೆ. ಅಂದ್ರೆ ಟಾಟಾ ಎಸಿ ಓಡಿಸೋ ವ್ಯಕ್ತಿಗಿನ್ನ ಇವನ್ ಸಂಬಳ ಕಮ್ಮಿ ಇರುತ್ತೆ. ಇವಾಗ ನೀವು ಯಾವ ರೀತಿ ವ್ಯಾಲ್ಯೂ ಮಾಡ್ತೀರಾ? ಯಾರ ಇನ್ಕಮ್ ನ ನೀವು ಜಾಸ್ತಿ ನಂಬ್ತೀರಾ? ಯಾರ ಇನ್ಕಮ್ ನಂಬ್ತೀರಾ ಹೇಳಿ? ಯಾಕೆ ಹೇಳಿ ನೋಡೋಣ, ಸಿಂಪಲ್ ಆಗಿ ಹೇಳಿ. ಯಾಕಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿದು ಸಂಬಳ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನ ನೀವು ಪ್ರಿಡಿಕ್ಟ್ ಮಾಡ್ಬೋದು. 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ಪ್ರಿಡಿಕ್ಟ್ ಮಾಡ್ಬೋದು, ಬಂದೇ ಬರುತ್ತೆ ಅಂತ. ಅದೇ ಟಾಟಾ ಎಸಿ ಓಡಿಸೋ ವ್ಯಕ್ತಿ ಅವ್ನು ಓನರ್ ಆಗಿದ್ರು ಕೂಡ ಅವ್ನು ಮುಂದಿನ ವರ್ಷ 40-50 ಸಾವಿರ ದುಡಿದ್ರು ಕೂಡ ಅವನನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಈ ರೀಸನ್ ಇಂದ ಆ 30,000ಕ್ಕೆ ಇದೆಯಲ್ಲ ಬೆಲೆ, ಅಂದ್ರೆ ಅವನಿಗೆ ಕೊಡೋ ಪಿ ಇದೆಯಲ್ಲ ಅದು ತುಂಬಾ ಕಮ್ಮಿ ಇರುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡೋ ವ್ಯಕ್ತಿದು ಪಿ ಜಾಸ್ತಿ ಇರುತ್ತೆ. ಇವಾಗ ನಿಮಗೊಂದು ಐಡಿಯಾ ಬಂದಿರುತ್ತೆ ಯಾಕೆ ಒಂದೊಂದು ಕಂಪ್ನಿದು ಪಿ ಜಾಸ್ತಿ ಇರುತ್ತೆ, ಯಾಕೆ ಒಂದೊಂದು ಕಂಪ್ನಿದು ಪಿ ಕಮ್ಮಿ ಇರುತ್ತೆ ಅಂತ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದೇ ಪಿ ನ ಡಿಸೈಡ್ ಮಾಡಬೇಕಾದ್ರೆ ಗ್ರೋತ್ ತುಂಬಾ ಮುಖ್ಯ ಆಗುತ್ತೆ ಅಂತ. ಇಲ್ಲಿ ಹೇಳ್ತಿದ್ದೀನಿ ಲಾಂಜವಿಟಿ ತುಂಬಾ ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಯಾವ್ದು ನಿಜ? ಎರಡೂ ಕೂಡ ನಿಜಾನೇ. ಅದು ನಿಮ್ಮ ಅನಿಸಿಕೆಗೆ ಬಿಟ್ಟಂಗೆ, ನೀವು ಯಾವ ರೀತಿ ರಿಸ್ಕ್ ರಿವಾರ್ಡ್ ತಂತೀರಾ ಅದ್ರ ಮೇಲೆ ಬಿಟ್ಟಂಗೆ. ಯಾಕಂದ್ರೆ ಯಾವುದೇ ಒಂದು ಕಂಪ್ನಿ ಇವತ್ತು 100 ರೂಪಾಯಿ ದುಡಿತಾ ಇದೆ ಅಂದ್ರೆ ಈ ಕಂಪ್ನಿ ಮುಂದೆ ಹೋಗಿ 500 ರೂಪಾಯಿ ದುಡಿಬೇಕು, 1000 ರೂಪಾಯಿ ದುಡಿಬೇಕಂತ ನೋಡಕ್ಕೆ ನನಗೂ ಇಷ್ಟ ಇದೆ. ಆಸ್ ಎ ಇನ್ವೆಸ್ಟರ್ ಆಗಿ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ಮೇಲೆ ನನಗೂ ಆ ಕಂಪ್ನಿ ಗ್ರೋ ಆಗ್ಬೇಕಂತ ಇಷ್ಟ ಇದೆ. ಬಟ್ ಎಷ್ಟು ಜನಕ್ಕೆ ಆ ರಿಸ್ಕ್ ನ ತಗೊಳಕ್ ಇಷ್ಟ ಇದೆ? ಯಾಕಂದ್ರೆ ಇವತ್ತು ಈ ಕಂಪ್ನಿ 100 ರೂಪಾಯಿಂದ 200 ರೂಪಾಯಿ ಗ್ರೋ ಆಗ್ಬೇಕಂದ್ರೆ ನಾಳೆ ಒಂದ್ ದಿವಸ ಈ ಕಂಪ್ನಿದು ಪ್ರಾಫಿಟ್ 100 ರೂಪಾಯಿಂದ 50 ರೂಪಾಯಿಗೂ ಬರುತ್ತೆ. ವಾಲಟಿಲಿಟಿ ಇರುತ್ತೆ. ಯಾವ ಕಂಪ್ನಿದು ಪ್ರಾಫಿಟ್ ಅಲ್ಲಿ ಜಾಸ್ತಿ ವಾಲಟಿಲಿಟಿ ಇರುತ್ತೆ ಇಂಥ ಕಂಪ್ನಿಗೆ ಲೆಸ್ ಪಿ ಪೇ ಆಗುತ್ತೆ. ಯಾವ ಕಂಪ್ನಿದು ಪ್ರಾಫಿಟ್ ಯಾವಾಗ್ಲೂ ಸ್ಟೇಬಲ್ ಆಗಿರುತ್ತೆ, ಒಂದೇ ತರ ಇರುತ್ತೆ, ಈ ಕಂಪ್ನಿಗೆ ಪಿ ಜಾಸ್ತಿ ಪೇ ಆಗುತ್ತೆ. ನೀವು ಏಷ್ಯನ್ ಪೇಂಟ್ಸ್ ನೋಡಿರ್ಬೋದು, ಬ್ರಿಟಾನಿಯಾ ನೋಡಿರ್ಬೋದು, ಟೈಟಾನ್ ನೋಡಿರ್ಬೋದು, ಮೋಸ್ಟ್ ಆಫ್ ದಿ FMCG ಬ್ರ್ಯಾಂಡ್ಗಳು ನೋಡಿರ್ಬೋದು, ಇವ್ರದ್ದು ಪಿ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಅವ್ರ ಬಿಸ್ನೆಸ್ ಮಾಡಲ್ ಅದೇ ತರ ಇದೆ. ಏನ್ ಬಿಸ್ನೆಸ್ ಮಾಡಲ್? ಈಗ ಬ್ರಿಟಾನಿಯಾದ ಬಿಸ್ನೆಸ್ ಮಾಡಲ್ ತಗೊಳ್ಳಿ. ಏನ್ ಬಿಸ್ನೆಸ್ ಮಾಡಲ್? ಬ್ರಿಟಾನಿಯಾ ಏನ್ ಸೆಲ್ ಮಾಡ್ತಾನೆ? ಬಿಸ್ಕೆಟ್ ಸೆಲ್ ಮಾಡ್ತಾನೆ. ಈ ಬಿಸ್ಕೆಟ್ ಎಂತ ಸೇಫ್ ಬಿಸ್ನೆಸ್ ಅಲ್ವಾ? ನಾಳೆ ಒಂದ್ ದಿವಸ ಜನ ಇರಾನ್ ಇಸ್ರೇಲ್ ವಾರ್ ಆಗ್ತಾ ಇದೆ, ಅಮೆರಿಕ ವಾರ್ ಆಗ್ತಾ ಇದೆ ಅಂತ ಬಿಸ್ಕೆಟ್ ತಿನ್ನೋದು ಬಿಡ್ತಾರ? ಬಿಸ್ಕೆಟ್ ತಿನ್ನೋದು ನಿಲ್ಲಿಸ್ತಾರ? ತಿಂದೇ ತಿಂತಾರೆ. ಅದರಿಂದ ಈ ಬಿಸ್ನೆಸ್ ಅಷ್ಟೊಂದು ಎಫೆಕ್ಟ್ ಆಗೋದೇ ಇಲ್ಲ. ಇದಕ್ಕೆ ಈ ಬಿಸ್ನೆಸ್ ಎವ್ರಿ ಇಯರ್ ಗ್ರೋ ಆಗ್ತಾ ಇರುತ್ತೆ, ಬಟ್ ಫಾಸ್ಟ್ ಆಗಿ ಗ್ರೋ ಆಗಲ್ಲ. ಯಾಕಂದ್ರೆ ಬಿಸ್ಕೆಟ್ ತಿಂತಾರಲ್ವಾ, ಅದು ಕೂಡ ಎವ್ರಿ ಇಯರ್ ಫಾಸ್ಟ್ ಆಗಿ ಗ್ರೋ ಆಗಲ್ಲ. ನೀವು ಈ ವರ್ಷ ಒಂದ್ ಬಿಸ್ಕೆಟ್ ತಿಂದಿದ್ದೀರಾ ಅಂದ್ರೆ ನಾಳೆ ಸಡನ್ಲಿ 2-3 ಬಿಸ್ಕೆಟ್ ತಿನ್ನಲ್ಲ. ಇಲ್ಲಿ ಗ್ರೋತ್ ತುಂಬಾ ಸ್ಲೋ ಇರುತ್ತೆ. ಅದೇ ರೀತಿ ಗ್ರೋತ್ ತುಂಬಾ ಸ್ಟೇಬಲ್ ಇರುತ್ತೆ. ಎಕ್ಸಾಂಪಲ್ ITCದು ಕೂಡ ITCದು ಪ್ರಾಫಿಟ್ ಗ್ರೋ ಆಗ್ದಂಗೆ ಇರ್ಬೋದು, ಬಟ್ ಪ್ರಾಫಿಟ್ ಡೌನ್ ಆಗಲ್ಲ. ಯಾಕೆ ಹೇಳಿ? ಯಾಕಂದ್ರೆ ITC ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಸಿಗರೇಟ್. ಹೊಸೊಬ್ರು ಸಿಗರೇಟ್ ಸೇದ್ದಂಗೆ ಇರ್ಬೋದು, ಬಟ್ ಸಿಗರೇಟ್ ಸೇದ್ತಿರೋರು ಸಿಗರೇಟ್ ನ ನಿಲ್ಸಲ್ಲ. ಇದರಿಂದ ಏನಾಗುತ್ತೆ, ಎವ್ರಿ ಇಯರ್ ITC ಪ್ರಾಫಿಟ್ ಗ್ರೋ ಆಗುತ್ತೆ, ಬಟ್ ಫಾಸ್ಟ್ ಆಗಿ ಗ್ರೋ ಆಗಲ್ಲ. ಎಷ್ಟು ಗ್ರೋ ಆಗುತ್ತೆ? 7%, 8% ಈ ತರ ಗ್ರೋ ಆಗುತ್ತೆ. ಅದಕ್ಕೇನೆ ಇಂಥ FMCG ಕಂಪ್ನಿಗಳ ಪಿ ಹೈ ಇರುತ್ತೆ, ಜಾಸ್ತಿ ಇರುತ್ತೆ. ಇದನ್ನ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ಗೆ ಹೋಲಿಸಬಹುದು. ಗೌರ್ಮೆಂಟ್ ಎಂಪ್ಲಾಯ್ದು ಕೂಡ ಸ್ಯಾಲರಿ ಜಾಸ್ತಿ ಆಗಲ್ಲ. ಒಂದು 18,000 ರೂಪಾಯಿ ಸ್ಯಾಲರಿ 30,000, 35,000 ಆಗ್ಬೇಕಂದ್ರೆ 5-6 ವರ್ಷ ಬೇಕು. ಅದೇ ಯಾರೋ ಒಬ್ಬ ಪ್ರೈವೇಟ್ ಅಲ್ಲಿ ಇರ್ತಾನೆ ಅಂದ್ರೆ ಅವ್ನ ಸ್ಯಾಲರಿ ಇವತ್ತು 15,000 ಇದ್ರೆ 2 ವರ್ಷಕ್ಕೆ 30 ಆಗ್ಬೋದು, 35 ಆಗ್ಬೋದು, 40 ಆಗ್ಬೋದು. ಗ್ರೋತ್ ಫಾಸ್ಟ್ ಇರುತ್ತೆ, ಬಟ್ ಸ್ಟೇಬಲ್ ಇರಲ್ಲ. ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಅದನ್ನ. ಪಿ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಬಟ್ ಪಿ ಗೆ ಇನ್ನೊಂದು ಅರ್ಥ ಕೂಡ ಇದೆ. ಏನಂದ್ರೆ ಪರ್ಸೆಪ್ಷನ್ ಆನ್ ಅರ್ನಿಂಗ್ ಅಂತ. ನೀವು ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಹ್ಯೂಮನ್ ಎಮೋಷನ್ ಅರ್ಥ ಮಾಡ್ಕೊಬೇಕು. ಹ್ಯೂಮನ್ ಎಮೋಷನ್ ಯಾವಾಗ್ಲೂ ಕೂಡ ಸ್ಟ್ರೈಟ್ ಲೈನ್ ಅಲ್ಲಿ ಇರಲ್ಲ. ಒಂದ್ಸಲ ಪೂರ್ತಿ ಪಾಸಿಟಿವಿಟಿನಲ್ಲಿ ಇರ್ತಾನೆ, ಒಂದ್ಸಲ ಪೂರ್ತಿ ನೆಗೆಟಿವಿಟಿನಲ್ಲಿ ಇರ್ತಾನೆ. ಯಾವಾಗ್ಲೂ ಸ್ಟ್ರೈಟ್ ಆಗಿರಲ್ಲ, ಸಮಾಧಾನವಾಗಿರಲ್ಲ. ಒಂದು ಖುಷಿಯಾಗಿರ್ತಾನೆ, ಇಲ್ಲ ದುಃಖವಾಗಿರ್ತಾನೆ. ಅದೇ ರೀತಿ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ನ ನಡೆಸ್ತಿರೋರು ನಮ್ಮಂತ ನಿಮ್ಮಂತ ಮನುಷ್ಯರೇ. ಮನುಷ್ಯರು ಎಮೋಷನ್ ಏನೇ ಸ್ಟಾಕ್ ಮಾರ್ಕೆಟ್ ನ ಮೇಲಕ್ಕೆ ತಗೊಂಡೋಗುತ್ತೆ, ಕೆಳಗೆ ತಗೊಂಡ್ಬರುತ್ತೆ. ನೀವು ಈ ಮನುಷ್ಯರು ಎಮೋಷನ್ ನ ಯಾವ ರೀತಿ ಅರ್ಥ ಮಾಡ್ಕೊಂಬಂದ್ರೆ ಒಂದು ಪೆಂಡುಲಮ್ ತರ ಅರ್ಥ ಮಾಡ್ಕೊಬಹುದು. ಅಂದ್ರೆ ಈ ಪೆಂಡುಲಮ್ ಹೆಂಗಿರುತ್ತೆ ಹೇಳಿ? ಯಾವ್ದನ್ನ ಒಂದ್ ಸೈಡ್ ಮೂವ್ ಆಗ್ತಾನೆ ಇರುತ್ತೆ, ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ಅದು ಸ್ಟ್ರೈಟ್ ಆಗಿ ನಿಂತ್ಕೊಳೋದೇ ಇಲ್ಲ. ಅದೇ ರೀತಿನೇ ಸ್ಟಾಕ್ ಮಾರ್ಕೆಟ್ ಕೂಡ ಯಾವ್ದನ್ನ ಒಂದ್ ಸೈಡ್ ಹೋಗ್ತಾನೆ ಇರುತ್ತೆ, ಮೇಲ್ ಹೋಗುತ್ತೆ, ಇಲ್ಲ ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ, ಇಲ್ಲ ಮೇಲ್ ಹೋಗುತ್ತೆ. ಯಾಕೆ ಹೇಳಿ? ಯಾಕಂದ್ರೆ
ಜನಗಳ ಎಮೋಷನ್ ಇಂದ. ಈ ಜನಗಳ ಎಮೋಷನ್ ಹೆಂಗಿರುತ್ತೆ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಮೂವ್ ಆಗುತ್ತೆ. ಒಂದೊಂದ್ಸಲ ಈ ಜನಗಳು ಎಂತ ತಪ್ಪು ಮಾಡ್ತಾರೆ ಅಂದ್ರೆ, ಯಾವಾಗ್ಲೂ ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ ಅಂದ್ರೆ ಎಲ್ಲರೂ ಆ ಕಂಪ್ನಿಗಳಲ್ಲಿ ಆ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಬರ್ತಾರೆ. ಇದರಿಂದ ಏನಾಗುತ್ತೆ, ಆ ಸ್ಟಾಕ್ಸ್ಗೆ ಆ ಕಂಪ್ನಿಗೆ ಡಿಮ್ಯಾಂಡ್ ಸ್ಟಾರ್ಟ್ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವಾಗ ಇದ್ದಕ್ಕಿದ್ದಂಗೆ ಈ ಕಂಪ್ನಿಯ ಪಿ ರೇಷಿಯೋ ಸಡನ್ಲಿ ರೈಸ್ ಆಗುತ್ತೆ. ಅಂದ್ರೆ ಎಲ್ಲರೂ ಬಂದು ಈ ಕಂಪ್ನಿಯ ಶೇರ್ಸ್ ನ ಬೈ ಮಾಡೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿ ಮೇಲ್ ಹೋಗುತ್ತೆ. ಅವಾಗ ಈ ಕಂಪ್ನಿಯ ನಿಜವಾದ ವ್ಯಾಲ್ಯೂಗಿನ್ನ ಜಾಸ್ತಿ ವ್ಯಾಲ್ಯೂ ಕೊಟ್ಬಿಟ್ಟು ಜನ ಬೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಮಾರ್ಕೆಟ್ ಕೆಳಗಿರುತ್ತಲ್ಲ, ಡೌನ್ ಇರುತ್ತಲ್ಲ, ಇಂಥ ಟೈಮಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕಂಪ್ನಿಯ ನಿಜವಾದ ವ್ಯಾಲ್ಯೂಗಿನ್ನ ಕಮ್ಮಿ ರೇಟ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಯಾರು ಕೂಡ ಇವಾಗ ಬೈ ಮಾಡಕ್ಕೆ ಇಷ್ಟಪಡಲ್ಲ, ಎಲ್ಲ ಸೆಲ್ ಮಾಡ್ತಿರ್ತಾರೆ. ಬಿಕಾಸ್ ಭಯ ಅನ್ನೋದಂಗೆನೆ, ಭಯ ಬಂದ್ರೆ ಜೊತೆಗೆ ಬರುತ್ತೆ, ಖುಷಿ ಬಂದ್ರು ಹಂಗೆ ಬರುತ್ತೆ. ಇದರಿಂದ ಭಯ ಬಂದ್ರು ಎಕ್ಸ್ಟ್ರೀಮ್ ಮಾಡ್ತಾರೆ, ಖುಷಿ ಬಂದ್ರು ಎಕ್ಸ್ಟ್ರೀಮ್ ಮಾಡ್ತಾರೆ. ಅವಾಗ ನಮ್ಗೆ ರಿಯಾಲಿಟಿ ಏನು ಗೊತ್ತಾಗಲ್ಲ. ಎಕ್ಸಾಂಪಲ್, ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ನೀವು ನೋಡಿರ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಪಿ 75, 80, 85 ಎಲ್ಲ ಹೋಗ್ತಾ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ಎಲ್ಲರೂ ಕೂಡ ಕಲ್ಯಾಣ್ ಜ್ಯುವೆಲರ್ಸ್ ಬೈ ಮಾಡ್ಬೇಕಂತ ಇದ್ರು. ಅವಾಗ ಎಲ್ಲರೂ ಏನ್ ಕಾರಣ ಕೊಡ್ತಾರೆ ಅಂದ್ರೆ, ಕಲ್ಯಾಣ್ ಜ್ಯುವೆಲರ್ಸ್ ಇಸ್ ಅ ಗ್ರೇಟ್ ಕಂಪ್ನಿ, ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ, ಯಾಕೆ ಟೈಟಾನಿಕ್ ಮಾತ್ರ ಯಾಕೆ ಅಷ್ಟೊಂದು ಇದು ಕೊಡ್ತೀರಾ, ಕಲ್ಯಾಣ್ ಜ್ಯುವೆಲರ್ಸ್ ಸೇಮ್ ಬಿಸ್ನೆಸ್ ಅಲ್ಲಿ ಇದೆ, ಜ್ಯುವೆಲರಿನಲ್ಲೇ ಇದೆ, ಕಲ್ಯಾಣ್ ಜ್ಯುವೆಲರ್ಸ್ ಜಾಸ್ತಿ ಪಿ ಕೊಡಬೇಕು ಅಂತ ಅವಾಗ ಬೈ ಮಾಡಿರ್ತಾರೆ. ಇವಾಗ ನೋಡಿ, ಇದ್ದಕ್ಕಿದ್ದಂಗೆ ಕಲ್ಯಾಣ್ ಜ್ಯುವೆಲರ್ಸ್ ಇವಾಗ 37, 38, 35 ಪಿ ನಲ್ಲಿ ಬಂದಿದೆ. ಇವಾಗ ಯಾಕೆ ಆ ಥರ ಬರ್ತಾ ಇಲ್ಲ? ಸ್ಟಿಲ್ ಟೈಟಾನ್ ಅದೇ ಪ್ರೈಸ್ ಅಲ್ಲಿ ಇದೆ. ಯಾಕಂದ್ರೆ ಪಿ ಅನ್ನೋದು ಜಸ್ಟ್ ಪ್ರೈಸ್ ಟು ಅರ್ನಿಂಗ್ ಅಲ್ಲ, ಇದು ಪರ್ಸೆಪ್ಷನ್ ಆನ್ ಅರ್ನಿಂಗ್ಸ್. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಯಾವ ರೀತಿ ಅವ್ನು ದುಡಿತಾನಲ್ಲ, ಕ್ವಾಲಿಟಿ ಆಫ್ ದುಡ್ಡು ಇದೆಯಲ್ಲ ಅದ್ರ ಮೇಲೆ ಬಹಳ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಈಗ ಟೈಟಾನ್ ಎಕ್ಸಾಂಪಲ್ ತಗೊಂಡ್ರೆ, ಟೈಟಾನ್ ಬಂದ್ಬಿಟ್ಟು ಯಾರು ಫೌಂಡೆಡ್ ಕಂಪ್ನಿ ಹೇಳಿ? ಟಾಟಾ ಗ್ರೂಪ್. ಟಾಟಾ ಗ್ರೂಪ್ನ ಜನ ಕಣ್ಮುಚ್ಕೊಂಡು ನಂಬ್ತಾರೆ. ಈವನ್ ಕಸ್ಟಮರ್ಸು ಇರ್ಬೋದು, ಇನ್ವೆಸ್ಟರ್ಸು ಇರ್ಬೋದು, ಕಣ್ಮುಚ್ಕೊಂಡು ನಂಬ್ತಾರೆ. ಯಾಕಂದ್ರೆ ಟಾಟಾ ಗ್ರೂಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ 2% ಕಮ್ಮಿ ರಿಟರ್ನ್ ಬರಲಿ, ಪರವಾಗಿಲ್ಲ, ನಾನು ಜಾಸ್ತಿ ಪಿ ಕೊಟ್ಬಿಟ್ಟು 2% ಕಮ್ಮಿ ರಿಟರ್ನ್ ಬರಲಿ, ಬಟ್ ನನಗೆ ಮಧ್ಯದಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಈ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟು, ಇದು ಕ್ವಾಲಿಟಿಯಾಗಿ ನಡೆಸ್ಕೊಂಡು ಹೋಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಕೊಟ್ಟು ನನಗೆ ಸ್ವಲ್ಪ ರಿಟರ್ನ್ ಕಮ್ಮಿ ಬಂದರೂ ಪರವಾಗಿಲ್ಲ, ನನ್ನ ದುಡ್ಡು ಸೇಫ್ ಆಗಿರಬೇಕು ಅಂತ ಜನ ಇನ್ವೆಸ್ಟ್ ಮಾಡ್ತಾರೆ. ಹಂಗಂತ ಕಲ್ಯಾಣ್ ಗ್ರೂಪ್ ಕೆಟ್ಟ ಗ್ರೂಪ್ ಅಂತಲ್ಲ, ಅವರು ಟಾಟಾ ಅಷ್ಟು ಟ್ರಸ್ಟೆಡ್ ಅಲ್ಲ, ಅವ್ರು ಇನ್ನೂ ಪ್ರೂವ್ ಮಾಡ್ಕೊಬೇಕಾಗಿರುತ್ತೆ, ಪ್ರೂವ್ ಮಾಡಬೇಕಾಗಿರುತ್ತೆ. ಈ ರೀಸನ್ ಇಂದ ಒಂದೊಂದು ಕಂಪ್ನಿಗಳಿಗೆ ಜಾಸ್ತಿ ಪಿ ಕೊಡ್ತಾರೆ, ಒಂದೊಂದು ಕಂಪ್ನಿಗೆ ಕಮ್ಮಿ ಪಿ ಕೊಡ್ತಾರೆ. ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ, ಕಂಪ್ನಿ ಕ್ವಾಲಿಟಿ ಚೆನ್ನಾಗಿದ್ರೆ ಆಟೋಮೆಟಿಕ್ಲಿ ಜಾಸ್ತಿ ಪಿ ಕೊಡ್ತಾರೆ. ಜಾಸ್ತಿ ಪಿ ಕೊಡ್ತಿದ್ದೀರಾ ಅಂದ್ರೆ ಏನರ್ಥ ಹೇಳಿ? ನಾಳೆ ಒಂದು ದಿವಸ ನೀವು ಕಮ್ಮಿ ರಿಟರ್ನ್ ತೆಗಿತಿದ್ದೀರಾ ಅಂತ. ಯಾಕಂದ್ರೆ ಎಲ್ಲಾನು ಮೀನ್ ಟು ರಿವರ್ಷನ್ ಆಗ್ಲೇಬೇಕಲ್ಲ. ಇವತ್ತು 70 ಪಿ ಇದೆಯಲ್ಲ ಟೈಟಾನ್ದು, ನಾಳೆ ಒಂದು ದಿವಸ ಅದು ವಾಪಸ್ಸು 40-30 ಬರಲೇಬೇಕು. ಈ ತರ ಮೇಲ್ ಹೋಗಿರೋದು ಕೆಳಗೆ ಬಂದಾಗ ಇನ್ವೆಸ್ಟರ್ಸ್ಗೆ ಕಮ್ಮಿ ರಿಟರ್ನ್ ಸಿಗುತ್ತೆ. ಯಾಕಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ಇವತ್ತು ಟೈಟಾನ್ ಶೇರ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ, ಇವತ್ತು ಟೈಟಾನ್ದು EPS ಬಂದ್ಬಿಟ್ಟು 2 ರೂಪೀಸ್ ಇದೆ. ಅಂದ್ರೆ ಎವ್ರಿ ಶೇರಿಗೆ ಟೈಟಾನು 2 ರೂಪಾಯಿ ದುಡಿತಾ ಇದೆ. ಈಗ ನೀವು 100 ರೂಪಾಯಿ ಶೇರ್ ಪ್ರೈಸ್ ನ ಕೊಟ್ಟು ತಗೊಂಡ್ರೆ 2 ರೂಪಾಯಿ ದುಡಿತಿರೋ ಕಂಪ್ನಿಗೆ 50 ಪಟ್ಟು ಜಾಸ್ತಿ ಕೊಟ್ಟು ತಗೊಂಡಂಗಾಗುತ್ತೆ. ನಾಳೆ ಒಂದ್ ದಿವಸ ಇದು ಪಿ ಇದೆಯಲ್ವಾ, ಈ ಪಟ್ಟಿದೆಯಲ್ಲ 50 ಪಟ್ಟು, ಅದು ಕಮ್ಮಿಗೆ ಬಂದ್ರೆ ನಿಮಗೆ ಲಾಸ್ ಆಗುತ್ತಲ್ಲ. ಆದ್ರೂ ಇನ್ವೆಸ್ಟರ್ಸ್ ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಾರೆ ಅಂದ್ರೆ, ಇವಾಗ 2 ರೂಪಾಯಿ ಇರೋ EPS 10 ವರ್ಷ ಬಿಟ್ರೆ 20 EPS ಆಗಿರುತ್ತೆ, 30 ಆಗಿರುತ್ತೆ. ಇವಾಗ 10 ವರ್ಷ ಬಿಟ್ಬಿಟ್ಟು 30 EPS ಆಗಿದೆ ಅನ್ಕೊಳ್ಳಿ, ಯಾರ್ದು ಟೈಟಾನ್ದು ಎಕ್ಸಾಂಪಲ್ಗೆ. 10 ವರ್ಷ ಬಿಟ್ಟು ಈ ಟೈಟಾನ್ ಪಿ ಕಮ್ಮಿ ಆಗಿರುತ್ತೆ, 50 ಪಿ ಇಂದ ವಾಪಸ್ 30 ಪಿ ಬಂದಿರುತ್ತೆ. ಬಿಕಾಸ್ ಮೀನ್ ಟು ರಿವರ್ಷನ್ ಆಗಲೇಬೇಕು. ಇವತ್ತು ಸ್ಟ್ರಾಂಗ್ ಎಮೋಷನ್, ನಾಳೆ ಒಂದು ದಿವಸ ಕಮ್ಮಿ ಆಗಲೇಬೇಕು. ಕಮ್ಮಿ ಆಗಿದೆ ಅನ್ಕೊಳ್ಳೋಣ, ಅವಾಗ ಬಂದ್ಬಿಟ್ಟು 30 ಪಿ ಇರುತ್ತೆ. ಇವಾಗ ಲೆಕ್ಕ ಮಾಡಿ, 30 × 30 900 ಆಯ್ತು. ನಾನು 100 ರೂಪಾಯಿನಲ್ಲಿ ಬೈ ಮಾಡಿದ್ರು ಕೂಡ 50 ಪಿ ಕೊಟ್ಟು ನನಗೆ 9 ಪಟ್ಟು ಲಾಭ ಬಂತು. ಅದೇ ನಾನು ಏನಾದರೂ ಸ್ವಲ್ಪ ಕಮ್ಮಿ ಪಿ ಇದೆ ಅಂತ ಇಂಥ ಕಂಪ್ನಿನಲ್ಲಿ ಹೋಗಿ ಬೈ ಮಾಡಿದ್ರೆ, ಒಂದು ಆ ಕಂಪ್ನಿದು ಪ್ರಾಫಿಟ್ ಗ್ರೋತ್ ಕಮ್ಮಿ ಇರ್ತಿತ್ತು, ಮತ್ತೆ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ. ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಯಾಕೆ ಚೆನ್ನಾಗಿ ಬೇಕಾಗುತ್ತೆ ಅಂದ್ರೆ, ಕಂಪ್ನಿ ಗ್ರೋ ಆಗ್ಬೇಕಂದ್ರೆ ಅವ್ನು ನಡೆಸೋನಿದಾನಲ್ಲ ಅವ್ನು ತುಂಬಾ ಮ್ಯಾಟರ್ ಆಗ್ತಾನೆ. ಅವ್ನು ನಿಯತ್ ಮ್ಯಾಟರ್ ಆಗುತ್ತೆ, ನಾನು ಇನ್ವೆಸ್ಟ್ ಮಾಡಿದವ್ರಿಗೆ ದುಡ್ಡು ವಾಪಸ್ ಕೊಡ್ತಾನ ಇಲ್ಲ, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಇದರಿಂದ ಇಂಥ ಕಂಪ್ನಿಗಳಿಗೆ ಯಾವಾಗಲೂ ಜಾಸ್ತಿ ಪ್ರೀಮಿಯಂ ಪೇ ಆಗೇ ಆಗುತ್ತೆ. ನೀವೇ ಯಾರಿಗೋ ದುಡ್ಡನ್ನ ಇಂಟ್ರೆಸ್ಟಿಗೆ ಕೊಡ್ತೀರಾ ಅನ್ಕೊಳ್ಳಿ, ಯಾರೋ ಒಬ್ಬ ನಿಯತ್ತಾಗಿದ್ದಾನೆ ವ್ಯಕ್ತಿ, ಅವ್ನು ನಿಮಗೆ 1% ಕೇಳ್ತಿದ್ದಾನೆ, 1% ತಿಂಗಳ ಬಡ್ಡಿ ಕೊಡ್ತೀನಿ ಕೊಡಿ ಅಂತ. ಇನ್ನೊಬ್ಬ ಯಾರೋ ಸರಿ ಇಲ್ಲ ವ್ಯಕ್ತಿ, ಅವನು ಅವಾಗ ಕೊಡಲ್ಲ, ಎತ್ತಾಗ್ತಾನೆ, ಇಂಟ್ರೆಸ್ಟ್ ಸರಿಯಾಗಿ ಕೊಡಲ್ಲ, ಇವನು 5% ಕೇಳ್ತಿದ್ದಾನೆ. ನೀವು ಯಾರಿಗೆ ಸಾಲ ಕೊಡ್ತೀರಾ? 5% ಕೇಳ್ತೀರೋನ್ಗ 1% ಕೇಳ್ತೀರೋನ್ಗ? ಯಾವನೋ ದಡ್ಡ 5% ಕೇಳ್ತಿರೋ ನೀವು ಕೊಡ್ಬೋದು, ಬುದ್ಧಿವಂತ ಯಾರು ಕೂಡ 5% ಕೇಳೋ ನೀವು ಕೊಡಲ್ಲ. ಯಾಕಂದ್ರೆ ಅವನ ಹತ್ರ ನಿಯತ್ತಿಲ್ಲ, ನಾಳೆ ಒಂದು ದಿವಸ ನಾನು ದುಡ್ಡು ತಗೊಂಡೋದ್ರೆ ವಾಪಸ್ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಅದೇ 1% ಕೇಳೋನು ವಾಪಸ್ ಕೊಡ್ತಾನೆ, ನನಗೆ ಇಲ್ಲಿ ಕಮ್ಮಿ ರಿಟರ್ನ್ ಬಂದರೂ ಪರವಾಗಿಲ್ಲ, ನಾನು 1% ಅವನಿಗೆ ಕೊಡ್ತೀನಿ. ಇದೇ ರೀತಿನೇ ಪಿ ಡಿಸೈಡ್ ಆಗುತ್ತೆ. ಮಾರ್ಕೆಟಲ್ಲೂ ನಿಯತ್ ತುಂಬಾ ಮುಖ್ಯ ಆಗುತ್ತೆ. ಮ್ಯಾನೇಜ್ಮೆಂಟ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್ ಎಥಿಕ್ಸ್ ಇದೆಲ್ಲ ಮುಖ್ಯ ಆಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ನಾನೊಂದು ಗೀತಾಂಜಲಿ ಜಮ್ಸ್ ಅಂತ ಒಂದು ಕಂಪ್ನಿ ಬೈ ಮಾಡಿದ್ವಿ. ಆ ಟೈಮಲ್ಲಿ ಅದ್ರದ್ದು 4-5 ಪಿ ಇತ್ತು. ಮಾರ್ಕೆಟ್ ಅಷ್ಟು ದಡ್ಡನ, ಮಾರ್ಕೆಟ್ಗೆ ಅಷ್ಟು ಗೊತ್ತಿರ್ಲಿಲ್ವಾ? ನಾನೇ ಬುದ್ಧಿವಂತನ, ನಾನೇ
ಜಗತ್ತಲ್ಲಿ ಅತಿ ದೊಡ್ಡ ಬುದ್ಧಿವಂತ, ಮಾರ್ಕೆಟಿಗೆ ಗೊತ್ತಿಲ್ಲ, ಮಾರ್ಕೆಟ್ ಈ ಕಂಪ್ನಿನ ಬೈ ಮಾಡ್ದಲೆ ಬರೀ 4 PE ಕೊಟ್ಟಿದೆ, ಟೈಟಾನಿಕ್ 70 PE ಕೊಟ್ಟಿದೆ. ನಾನು ಅತಿ ಬುದ್ಧಿವಂತ, ನಾನು ಹೋಗ್ಬಿಟ್ಟು ಗೀತಾಂಜಲಿ ಜಮ್ಸ್ನ ಬೈ ಮಾಡ್ತಿದ್ದೀನಿ, ಮಾರ್ಕೆಟಿಗೆ ಗೀತಾಂಜಲಿ ಜಮ್ಸ್ ಬಗ್ಗೆ ಗೊತ್ತೇ ಇಲ್ಲ. ಮಾರ್ಕೆಟಿಗೆ ಗೊತ್ತಿಲ್ಲ ಅಂದರೆ ಯಾಕೆ ಬಿಡುತ್ತೆ? ಯಾಕೆ 3-4 PE ಮಾರ್ಕೆಟಿಗೆ ಗೊತ್ತಿದೆ ಇವನು ಕಚಡ, ಇವನು ಕ್ವಾಲಿಟಿ ಇಲ್ಲ, ಇವನ ಹತ್ರ ದುಡ್ಡು ಇನ್ವೆಸ್ಟ್ ಮಾಡಿದ್ರು ವೇಸ್ಟ್ ಅಂತ, ಅದಕ್ಕೆ ಯಾರು ಇನ್ವೆಸ್ಟ್ ಮಾಡಿಲ್ಲ, ಅದಕ್ಕೆ ಅದು PE ಲೋನಲ್ಲಿದೆ, ಅಥವಾ ಆ ಪ್ರಾಫಿಟೇ ಫೇಕ್ ಪ್ರಾಫಿಟ್ ಆಗಿರುತ್ತೆ. ಮತ್ತೆ ಯಾವುದೇ ಒಂದು ಕಂಪ್ನಿಗೆ ಜಾಸ್ತಿ PE ಕೊಡೋಕ್ಕೆ ಕಾರಣ ಆ ಕಂಪ್ನಿಯ ಪ್ರಾಫಿಟ್ ಗ್ರೋತ್ ಎಷ್ಟು ಲಾಂಗ್ ಇದೆ ಅಂತ, ಇಂಡಸ್ಟ್ರಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಎಕ್ಸಾಂಪಲ್ಲು ನೀವು ಹುಂಡೈ ಇಂಡಿಯಾದು PE ನೋಡಿ, ಇಂಡಿಯಾದಲ್ಲಿ 28 ಇದೆ. ಅದೇ ಗ್ಲೋಬಲ್ ಹುಂಡೈ ಕಂಪ್ನಿ ಇದೆಯಲ್ಲ, ಅದ್ರದ್ದು PE ಎಷ್ಟಿದೆ ಗೊತ್ತಾ? 5 ಇದೆ. ಹಂಗಂತ ಇಂಡಿಯನ್ ಹುಂಡೈ ಕಂಪ್ನಿ ಕಾಸ್ಟ್ಲಿ, ಗ್ಲೋಬಲ್ ಹುಂಡೈ ಕಂಪ್ನಿ ಕಮ್ಮಿ ಅಂತಲ್ಲ. ಇಂಡಿಯನ್ ಹುಂಡೈ ಕಂಪ್ನಿ ಹತ್ರ ಗ್ರೋತ್ ಆಗೋ ಪೊಟೆನ್ಷಿಯಲ್ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಪೆನಿಟ್ರೇಷನ್ ಜಾಸ್ತಿ ಇದೆಯಲ್ಲ, ಎಷ್ಟು ಜನ ಕಾರ್ ಬೈ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಇನ್ನು 10 ವರ್ಷ, 15 ವರ್ಷ, 20 ವರ್ಷ ಆದರೂ ಕಾರ್ ಸೇಲ್ಸ್ ಆಗ್ತಾನೆ ಇರುತ್ತೆ, ಗ್ರೋತ್ ಇದೆ. ಅದೇ ಗ್ಲೋಬಲ್ ಲೆವೆಲಲ್ಲಿ ಕಾರ್ ಎಲ್ಲರ ಹತ್ರ ಇದೆ. ಗ್ಲೋಬಲಲ್ಲಿ ಕಾರ್ ಅನ್ನೋದು ಹೊಸ ಇಶ್ಯೂನೇ ಅಲ್ಲ, ಎಲ್ಲರ ಹತ್ರ ಇದೆ. ಲಾಸ್ಟ್ ಇಯರ್ 100 ಕಾರ್ ಸೆಲ್ ಮಾಡಿದ್ರೆ ಗ್ಲೋಬಲಲ್ಲಿ, ಈ ವರ್ಷನೂ 100 ಕಾರೇ ಸೆಲ್ ಆಗುತ್ತೆ. ಇದರಿಂದ ಅಲ್ಲಿ ಗ್ರೋತ್ ಇಲ್ಲ. ಗ್ರೋತ್ ಇಲ್ಲದ್ರಿಂದ ಅಲ್ಲಿ PE ಜಾಸ್ತಿ ಕೊಡ್ತಾ ಇಲ್ಲ. ಇಂಡಿಯಾದಲ್ಲಿ 4 ವೀಲರ್ಗೆ ಗ್ರೋತ್ ಇದೆ, ಅದರಿಂದ ಇಂಡಿಯನ್ ಹುಂಡೈ ಕಂಪ್ನಿಗೆ ಜಾಸ್ತಿ PE ಕೊಡ್ತಿದ್ದಾರೆ. ಎಕ್ಸಾಂಪಲ್, ಇವಾಗ ಟೈಟಾನ್ದು ಕೂಡ ಅಷ್ಟೇ. ಟೈಟಾನ್ದು ಜ್ಯುವೆಲರಿ ಬಿಸ್ನೆಸ್ ಇರೋದ್ರಿಂದ, ಜ್ಯುವೆಲರಿ ಬಿಸ್ನೆಸ್ಸು ನಿಮ್ಮ ಪ್ರಕಾರ ಎಷ್ಟು ವರ್ಷ ನಡೀಬೋದು ಇಂಡಿಯಾದಲ್ಲಿ? ನನಗನ್ನಿಸ್ದಂಗೆ ಅಟ್ಲೀಸ್ಟ್ 15-20 ವರ್ಷ ಆರಾಮ್ಸೆ ನಡೆಯುತ್ತೆ. ಯಾಕಂದರೆ ಜ್ಯುವೆಲರಿ ಅನ್ನೋ ಒಂದು ಟ್ರೆಂಡು ಇನ್ನೂ ಒಂದು ನೆಕ್ಸ್ಟ್ ಜನ್ರೇಷನ್ವರೆಗೂ ಕಂಟಿನ್ಯೂ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಈಗ ಹುಟ್ಟಿರೋರು, ಈಗ 1 ವರ್ಷ 2 ವರ್ಷ ಇರೋರು ದೊಡ್ಡರಾದ್ಮೇಲೆ ಅವ್ರು ಜ್ಯುವೆಲರಿ ಹಾಕೊಂಡಲ್ಲೇ ಇರ್ಬೋದು. ಬಟ್ ಅಟ್ಲೀಸ್ಟ್ ಅಲ್ಲಿವರೆಗೂ ಈ ಜ್ಯುವೆಲರಿ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಅನ್ನೋದು ಒಂದು ಎಮೋಷನ್ ಆಗಿರೋದ್ರಿಂದ ಜನ ಗೋಲ್ಡ್ನ ಬೈ ಮಾಡೇ ಮಾಡ್ತಾರೆ. ದಟ್ ಮೀನ್ಸ್ ನೀವು ಈ ಕಂಪ್ನಿಯ ಪ್ರಾಫಿಟ್ನ 10 ವರ್ಷ 20 ವರ್ಷ ಅನಲೈಸ್ ಮಾಡ್ಬೋದು. ಇಲ್ಲಿ ನೀವು 10-20 PE ಜಾಸ್ತಿ ಕೊಟ್ಟ ತಕ್ಷಣ ನಿಮ್ಗೆ ಏನು ಕಳ್ಕೊಳಲ್ಲ. ಅದೇ ರೀತಿ ಯಾವುದೋ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನಿ ಇದೆ, ಮತ್ತು ಇವಾಗ ನೀವು ಯಾವುದೋ ಒಂದು ಸೋಲಾರ್ ಕಂಪ್ನಿ ರೀಸೆಂಟ್ಲಿ ಒಂದು 2 years ಬ್ಯಾಕು ಹೈ PE ಟ್ರೇಡ್ ಆಗ್ತಾ ಇತ್ತು, ಬಿಕಾಸ್ ಗ್ರೋತ್ ಇತ್ತು. ಯಾವ ಕಂಪ್ನಿಗೆ ಲಾಂಗ್ ಟರ್ಮ್ ಗ್ರೋತ್ ಇರುತ್ತೆ ಮತ್ತು ಸ್ಟೇಬಲ್ ಗ್ರೋತ್ ಇರುತ್ತೆ ಅಂಥ ಕಂಪ್ನಿಗೆ ಹೈ PE ಪೇ ಮಾಡ್ತಾರೆ. ಯಾವ ಕಂಪ್ನಿಗೆ ಲಾಂಗ್ ಟರ್ಮ್ ಗ್ರೋತ್ ಇರಲ್ಲ ಅಂಥ ಕಂಪ್ನಿಗೆ ಲೋ PE ಪೇ ಮಾಡ್ತಾರೆ. ಇದೇ ರೀತಿ PEನ ಅಳಿತಾರೆ. ಜಸ್ಟ್ ನೀವು ಇಲ್ಲಿ ಯಾವುದೋ ಒಂದು ಕಂಪ್ನಿ PE ಗೊತ್ತಾಯಿತು, ನನಗೆ ಆ PE ಗೊತ್ತಾಯಿತು ಅಂತ ಅನ್ಕೊಂಬೇಡಿ. ಯಾಕಂದರೆ ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋ ನೋಡಿದರೆ ನಿಮಗೆ PE ಬಗ್ಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ ಅಂತ ನನಗೆ ಅನ್ಕೊಂತೀನಿ. ಕನ್ಫ್ಯೂಷನ್ ಆಗಿರ್ಬೋದು ಸ್ವಲ್ಪ, ಬಟ್ ಒಂದು 50% ಆದರೂ ಅರ್ಥ ಆಗಿರುತ್ತೆ. PE ಅಂದರೆ ಒಂದು ಗೊತ್ತಾಗಿರುತ್ತೆ, ಆ ಕಂಪ್ನಿ ಮಾಡೋ ಲಾಭಕ್ಕೆ ಜನ ಕೊಡ್ತಿರೋ ಪ್ರೀಮಿಯಂ. ಐಫೋನ್ಗೆ ಯಾವ ರೀತಿ 1 ಲಕ್ಷ ಕೊಡ್ತಾರೆ, ಇನ್ನೊಂದು ರಿಯಲ್ಮಿಗೆ ಯಾಕೆ 20,000 ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪರ್ಸೆಪ್ಷನ್. ಅದು ಈ ಪರ್ಸೆಪ್ಷನ್ ಹೆಂಗೆ ಡಿಫ್ರೆಂಟ್ ಆಗುತ್ತೆ, ಈ ಪರ್ಸೆಪ್ಷನ್ ಹೆಂಗೆ ಚೇಂಜ್ ಆಗುತ್ತೆ ಎಲ್ಲ ಗೊತ್ತಾಗಿದೆ ನಿಮಗೆ. ಇವಾಗ ಈ PE ಇಂದ ನಾವು ದುಡ್ಡು ಮಾಡೋದು ಹೆಂಗೆ? ಈ PE ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಬೇಕಂದ್ರೆ ಯಾವಾಗಲೂ ಏನಾಗುತ್ತೆ, ಹ್ಯೂಮನ್ ಎಮೋಷನ್ ಜೊತೆ ಆಟಾಡಬೇಕು. ಹ್ಯೂಮನ್ ಎಮೋಷನ್ ಬಂದ್ಬಿಟ್ಟು ಪೀಕ್ ಇರುತ್ತಲ್ಲ, ಅಂದರೆ ಮಾರ್ಕೆಟ್ ತುಂಬ ಹೈ ಇರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಮಾರ್ಕೆಟಲ್ಲಿ ಎಂಟ್ರಿನೇ ಆಗಬಾರ್ದು. ಅವಾಗ ಬಿಟ್ಬಿಡ್ಬೇಕು ಮಾರ್ಕೆಟ್ನ. ಯಾಕಂದರೆ ಅವಾಗ ಪ್ರತಿ ಒಬ್ಬನಿಗೂ ಗೊತ್ತಿರುತ್ತೆ ಈ ಸ್ಟಾಕಲ್ಲಿ ದುಡ್ಡು ಹಾಕಿದ್ರೆ ದುಡ್ಡಾಗುತ್ತೆ, ಇಲ್ಲಿ ಹಾಕಿದ್ರೆ ದುಡ್ಡಾಗುತ್ತೆ, ಅಲ್ಲಿ ಹಾಕಿದ್ರೆ ದುಡ್ಡಾಗುತ್ತೆ ಅಂತ. ಅವಾಗ ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವಾಗ ಎಲ್ಲರೂ ಅಲ್ಲೇ ಇರ್ತಾರೆ. ನಾವೇನು ಮಾಡಬೇಕು, ಉಲ್ಟಾ ಮಾಡಬೇಕು. ಉಲ್ಟಾ ಹೆಂಗೆ ಮಾಡಬೇಕಂದ್ರೆ, ಆ ಟೈಮಲ್ಲಿ ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ನ ಮಾಡಬಾರ್ದು. ಮತ್ತು ಎಂಥ ಟೈಮಲ್ಲಿ ಮಾಡಬೇಕು? ಇಂಥ ಟೈಮಲ್ಲಿ ಮಾಡಬೇಕು. ಮಾರ್ಕೆಟ್ ಬೀಳ್ತಿರುತ್ತಲ್ಲ, ಕೆಳಗಡೆ ಡೌನ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಮಾಡಬೇಕು. ಯಾಕಂದರೆ ಇಂಥ ಟೈಮಲ್ಲಿ ಜನ ಅವಾಗ ಜಾಸ್ತಿ PE ಕೊಡ್ತಿರೋರು ಇವಾಗ ಕಮ್ಮಿ ಕೊಡ್ತಾರೆ. ಯಾಕಂದರೆ ಯಾರು ಬೈ ಮಾಡೋಕ್ಕೆ ಬರ್ತಾ ಇಲ್ಲ. ಇವಾಗ ನಿಮಗೆ ಕಮ್ಮಿ ಚೀಪಲ್ಲಿ ಸಿಗ್ತಾ ಇದೆಯಾ, ಅವಾಗ ಚೀಪಾಗಿ ಸಿಗ್ತಾ ಇದೆಯಾ, ನೀವೇ ಯೋಚನೆ ಮಾಡಿ. 100 ರೂಪಾಯಿ ವ್ಯಾಲ್ಯೂ ಕಂಪ್ನಿನ ಇವಾಗ ಕಮ್ಮಿಗೆ ಸಿಗ್ತಾ ಇದೆಯಾ, ಅವಾಗ ಕಮ್ಮಿಗೆ ಸಿಗ್ತಾ ಇದೆಯಾ, ನೀವೇನು ಮಾಡ್ಬಿಡ್ತೀರಾ ಗೊತ್ತಾ? ಶೇರ್ ಪ್ರೈಸ್ ಡೌನ್ ಆಗಿದೆ ಅಂತ ಕಂಪ್ನಿ ಡೌನ್ ಆಗಿದೆ ಅನ್ಕೊಳ್ತೀರಾ. ಇಲ್ಲಿ ಜನಗಳ ದೃಷ್ಟಿಕೋನ ಚೇಂಜ್ ಆಗಿದೆ, ಕಂಪ್ನಿ ಮಾಡೋ ಅರ್ನಿಂಗ್ಸ್ ಚೇಂಜ್ ಆಗಿಲ್ಲ. ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮುಂಚೆ ಈ ಕಂಪ್ನಿ 100 ರೂಪಾಯಿ ದುಡಿದ್ರೆ ಜನ 10,000 ಕೊಡ್ತಿದ್ರು, 20,000 ಕೊಡ್ತಿದ್ರು. ಇವಾಗ ಇದೇ ಜನ ಈ ಕಂಪ್ನಿ 100 ರೂಪಾಯಿ ದುಡಿತಿರೋದಕ್ಕೆ 1,000 ರೂಪಾಯಿ ಕೊಡ್ತಿದ್ದಾರೆ, 2,000 ರೂಪಾಯಿ ಕೊಡ್ತಿದ್ದಾರೆ. ಇವಾಗ ನೀವೇ ಹೇಳಿ, ಈ ಕಂಪ್ನಿ ಚೀಪಾಗಿ ಸಿಗ್ತಿದೆಯಾ ಅಥವಾ ಶೇರ್ ಪ್ರೈಸ್ ಕೆಳಗೆ ಬಂದು ಈ ಕಂಪ್ನಿ ಚೀಪ್ ಆಗಿದೆಯಾ? ಎರಡೂ ಒಂದೇನೆ. ಬಟ್ ಶೇರ್ ಪ್ರೈಸ್ ಕೆಳಗೆ ಬರ್ತಿದೆ ಅಂದರೆ ಜನಗಳ ದೃಷ್ಟಿಕೋನ ಚೇಂಜ್ ಆಗ್ತಿದೆ ಅಂತ ಅಷ್ಟೇನೆ. ಕಂಪ್ನಿನಲ್ಲಿ ಏನೂ ಚೇಂಜ್ ಆಗಿರಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಹೌದು, ನಾನು ಒಪ್ಕೊಂತೀನಿ, ಈ ವಿಡಿಯೋದಲ್ಲಿ ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ದಲೇ ಇರ್ಬೋದು, ಬಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಎಲ್ಲನೂ 15 ನಿಮಿಷ 20 ನಿಮಿಷ ಕಲಿಯೋಂಥ ಕಾನ್ಸೆಪ್ಟ್ಗಳಲ್ಲ ಇದು ತುಂಬ ಡೀಪ್ ಕಾನ್ಸೆಪ್ಟ್ಗಳು. ಬಟ್ ನಾನು ಆದಷ್ಟು ಅದನ್ನು ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಸಿಂಪಲಾಗಿ ಹೇಳೋಕ್ಕೇ ಟ್ರೈ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ ದಯವಿಟ್ಟು ಅರ್ಥ ಆಗಿದೆ ಅಂತ ಕಾಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಏನು ನಿಮಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.